ಮೆಂತೆಯಿಂದ ವಿದ್ಯಕ್ಕ ಲಡ್ಡು ಮಾಡಿದ್ಲು, ಇನ್ನು ಟೇಸ್ಟಿ ಆಗಲೆಂದು ಡ್ರೈ ಫ್ರೂಟ್ಸ್ ಹಾಕಿದ್ಲು. ಅಲ್ಲಿಂದ ಬಂದು ಸೀಮಾ ವಿಡಿಯೋ ಮಾಡಿದ್ಲು, ನೋಡಿ ಜನರೇ ನೋಡಿ ಎಂದು ಯೂಟ್ಯೂಬ್ಗೆ ಹಾಕಿದ್ಲು. ವಿಜಯಕ 100 ಔಟ್ ಆಫ್ 100. ಥ್ಯಾಂಕ್ ಯು. 100ಕ್ಕೆ 100 ಅಂಕಗಳು. ಸಕ್ಕರ್ ಗಾಳಿ ಮಕ್ಕಳೇ ನಾನವ ಮೆತ್ತಿ ಕೊಡುನಾ. ಸೊ ಚರ್ಡು ಅಂಕೈ ಕುಶಲ, ಮಕ್ಕಳಿಗೂ ಖುಷಿಯಾಗಿದೆ ಈ ಲಡ್ಡು. ಸೊ ಮೇಥಿ ಲಡ್ಡು ಎಲ್ಲರೂ ಕೂಡ ಖಂಡಿತ ಟ್ರೈ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾವು ಗೋಧಿ ಹಿಟ್ಟಿನಿಂದ ಲಡ್ಡನ್ನು ಮಾಡೋದು ಕೇಳಿದ್ದೇವೆ. ಅದೇ ರೀತಿ ರಾಗಿ ಹಿಟ್ಟಿನಿಂದ ಕೂಡ ಲಡ್ಡನ್ನು ಮಾಡ್ತಾರೆ, ರವೆಯಿಂದ ಲಡ್ಡನ್ನು ಮಾಡ್ತಾರೆ, ಅದೇ ರೀತಿ ಕಡ್ಲೆ ಹಿಟ್ಟಿಂದ ಕೂಡ ಲಡ್ಡನ್ನು ಮಾಡ್ತಾರೆ. ಸೊ ಬೇರೆ ಬೇರೆ ಒಂದು ಆಹಾರ ಸಾಮಗ್ರಿಯನ್ನ ಬಳಸಿ ಲಡ್ಡನ್ನು ಮಾಡೋದು ನಮ್ಗೆ ಗೊತ್ತಿದೆ. ಆದ್ರೆ ಮೆಂತೆಯಿಂದ ಲಡ್ಡನ್ನು ಮಾಡ್ತಾರ? ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ, ಎಂತ ಮಾರೆ ಮೆಂತೆಯಿಂದ ಯಾರಾದ್ರೂ ಲಡ್ಡು ಮಾಡ್ತಾರ? ಅದು ಕಹಿ ಅಂದ್ರೆ ಕಹಿ, ಅದರಿಂದ ಎಂತ ಲಡ್ಡು ಮಾಡುದು ಅಂತ ಹೇಳಿ. ಆದ್ರೆ ಆ ಮೆಂತೆಯಿಂದ ಮಾಡುವ ಕ್ರಮದಲ್ಲಿ ಲಡ್ಡನ್ನ ಮಾಡಿದ್ರೆ ಆ ಲಡ್ಡು ಏನಿದೆ ಅದು ಬೇರೆ, ನಾನು ಏನೆಲ್ಲ ಲಡ್ಡುವಿನ ಹೆಸರು ಹೇಳಿದೆ ನೋಡಿ, ಅದಕ್ಕಿಂತ ಸೂಪರ್ ಆಗಿ ಆಗ್ತದಂತೆ ಅಂತೇಳಿ ಹೇಳ್ತಾ ಇರುವವರು ನಮ್ಮ ವಿದ್ಯಾಕ್ಕ. ಸೊ ಇವತ್ತು ನಾನು ಅವರ ಮನೆಗೆ ಬಂದಿದ್ದೇನೆ. ಸೊ ಇವತ್ತು ಅವರು ನಮಗೆ ಸ್ಪೆಷಲ್ ಆಗಿ ಮೆಂತೆಯಿಂದ ಮಾಡುವಂತಹ ಒಂದು 2 ಸೂಪರ್ ಆಗಿರುವಂತಹ ಒಂದು ಲಡ್ಡು, ಅದೇ ರೀತಿ ಮತ್ತೊಂದು ಚಪಾತಿ, ಮೇಥಿ ಚಪಾತಿ. ಸೊ ಇದನ್ನ ನಮ್ಗೆ ಇವತ್ತು ಹೇಳಿಕೊಡ್ಲಿಕ್ಕಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಇವರು ಮೆಂತೆ ಲಡ್ಡನ್ನ ಮಾಡ್ಲಿಕ್ಕೆ ಹೇಗೆ ಅಂತೇಳಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಹೆಚ್ಚಿನವರಿಗೆ ಮೆಂತೆಯಿಂದ ಲಡ್ಡನ್ನ ಮಾಡುವಂತದ್ದು ಅಷ್ಟೊಂದು ಗೊತ್ತಿರ್ಲಿಕ್ಕಿಲ್ಲ ಅಂತೇಳಿ ಹೇಳಿ ಭಾವಿಸ್ತೇನೆ. ಸೊ ಇವತ್ತು ನಾವು ಈ ಒಂದು ಲಡ್ಡನ್ನ ಕಲಿಯೋಣ. ಸೊ ಕಹಿಯಾದ ಮೆಂತೆ, ಸೊ ಅದರಿಂದ ಲಡ್ಡು ಹೇಗೆ ಆಗ್ತದೆ ಅನ್ನುವಂತ ಒಂದು ಆಲೋಚನೆ ನಂದು ಕೂಡ ಇದೆ. ಸೊ ಹೇಗಾಗ್ತದೆ ಲಡ್ಡು? ಇದು ಹೆಚ್ಚಾಗಿ ನೀವು ಮಾಡ್ತಾ ಇರ್ತೀರಾ? ಇದು ಜಾಸ್ತಿಯಾಗಿ ಚಳಿಗಾಲದಲ್ಲಿ ಮಾಡ್ತಾ ಇದ್ದೇವೆ. ಈ ಸೀಸನ್ ಅಲ್ಲಿ ಅಂದ್ರೆ ಡಿಸೆಂಬರ್ ಇಂದ ಜನವರಿ ಫೆಬ್ರವರಿ ತನಕ ಮಾಡ್ತಾರೆ. ಆಕ್ಚುಲಿ ಮೆಂತೆ ಅಂದ್ರೆ ಮೆಂತೆ ಲಾಡು ಹೇಳೋದು, ಆದ್ರೆ ಮೆಂತೆ ಮತ್ತು ಅಷ್ಟೇ ಡ್ರೈ ಫ್ರೂಟ್ಸ್ ಬೀಳ್ತದೆ, ಆದ್ರೆ ಹೇಳುದು ಮಾತ್ರ ಮೆಂತೆ ಲಾಡು ಅಂತ ಹೇಳಿ. ಅಂದ್ರೆ ಜೀವಕ್ಕೆ ಒಳ್ಳೇದು. ಮೇಥಿ ಎಲ್ಲದಕ್ಕೂ ಅಂದ್ರೆ ಮಕ್ಕಳು ತಿನ್ನುದಿಲ್ಲ, ಮೇಥಿ ಕಹಿ ಅಂತ ತಿನ್ನುದಿಲ್ಲ. ಹಾಗೆ ಈ ರೀತಿ ಮಾಡಿಕೊಂಡು ಆರೋಗ್ಯಕರವಾದ ವಸ್ತು ಹೋಗ್ತದೆ, ದೇಹದೊಳಗೆ ಹೋಗ್ತದೆ. ಅದೇ ರೀತಿ ಈ ಚಳಿಗಾಲದಲ್ಲಿ ಸ್ಪೆಷಲ್ ಇದು ಒಳ್ಳೇದು. ಸೊ ಸ್ಟಾರ್ಟ್ ಮಾಡೋಣ. ಆಯ್ತು. ಸೊ ವಿದ್ಯಕ್ಕನ ಕಿಚನ್ಗೆ ಬಂದಿದ್ದೇವೆ ನಾವು. ಸೊ ಈಗ ಇವರು ಮೇಥಿ ಲಾಡನ್ನೇ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಫಸ್ಟಿಗೆ ಇದು ಪಾವ್, ಇದರಲ್ಲಿ ಪಾವಿನಲ್ಲಿ ಅರ್ಧ ಮೆಂತೆ. ಓಕೆ, ಸೊ ನಾನು ಫ್ರಂಟ್ ಕ್ಯಾಮರಾ ತೋರಿಸ್ತೇನೆ. ಸೊ ಇದರಲ್ಲಿ ಅರ್ಧದಷ್ಟು ಮೆಂತೆ. ಇದನ್ನೀಗ ಸ್ವಲ್ಪ ಬಿಸಿ ಮಾಡಿ ಹುರಿಬೇಕು. ಆಮೇಲೆ ಮಿಕ್ಸರ್ ಅಲ್ಲಿ ಈಗ ಇದನ್ನು ಹುರಿಲಿಕ್ಕಿದೆಯಾ? ಸ್ವಲ್ಪ ಬಿಸಿ ಅಂದ್ರೆ ಆಕ್ಚುಲಿ ಎಂತ ಸಹ ಪೌಡರ್ ಮಾಡುವಾಗ ಹುರಿದ್ರೆ ಸ್ವಲ್ಪ ಒಳ್ಳೇದು. ಅದೊಂದು ಟೇಸ್ಟ್ ಕೊಡ್ತದೆ. ಆಮೇಲೆ ಪಕ್ಕ ಪೌಡರ್ ಆಗ್ತದೆ. ಹಾಗೆ ಇದು ಸ್ವಲ್ಪ ಹುರಿದುಕೊಂಡು ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡೋದು. ಓಕೆ ಓಕೆ ಸರ್. ಸೊ ಇದನ್ನು ನೀವು ಏನ್ ನೋಡ್ತಾ ಇದ್ದೀರಿ, ಇದು ಏನಂತೇಳಿ ಹೇಳಿದ್ರೆ ಮೆಂತೆಯನ್ನ, ಈಗ ನಾನು ನಿಮ್ಗೆ ತೋರಿಸಿದ್ನಲ್ವಾ, ಆ ಮೆಂತೆಯನ್ನ ಸ್ವಲ್ಪ ಹುರಿದಾದ್ಮೇಲೆ ಮಿಕ್ಸಿಯಲ್ಲಿ ಚೆನ್ನಾಗಿ ಅದನ್ನ ರುಬ್ಬಿ ಅದರ ನಂತರ ಹಾಲಿನಲ್ಲಿ ಮುಳುಗಿಸಿ ಸುಮಾರು ಒಂದು 6 ರಿಂದ 7 ಗಂಟೆ ಇಟ್ಟಾಗ ಈ ರೀತಿಯ ಒಂದು ಟೆಕ್ಸ್ಚರ್ ಆಗ್ತದೆ ಅದು. ಓಕೆ, ಸೊ ಈ ರೀತಿ ಅಂಟಂಟಾಗಿ ಇದಾಗ್ತದೆ. ಹಾಲಿಗೆ ಯಾವುದೇ ನೀರನ್ನೆಲ್ಲ ಸೇರಿಸಬೇಡಿ, ಚೆನ್ನಾಗಿ ಒಳ್ಳೆಯ ಹಾಲಿನಲ್ಲಿ, ಆ ಹಾಲು ಪುನಃ ದಪ್ಪವ ತೆಳುವ ಆ ರೀತಿ ಬೇಡ, ನೀವು ಉಪಯೋಗಿಸುವಂತ ಹಾಲು. ಓಕೆ, ಅದನ್ನ 6 ರಿಂದ 7 ಗಂಟೆ ಆ ಮೆಂತೆ ಹುಡಿಯನ್ನು ಅದರಲ್ಲಿ ಮುಳುಗಿಸಿಡ್ಬೇಕು. ಆವಾಗ ಈ ರೀತಿ ಆಗ್ತದೆ. ಸೊ ಇದ್ರಲ್ಲಿ ಎಷ್ಟು ಹಾಲು ಹಾಕಬೇಕು ಅಂತೇಳಿ ಹೇಳಿ ಕೆಲವರ ಪ್ರಶ್ನೆ ಇದ್ದಿರಬಹುದು. ಸೊ ಇದ್ರಲ್ಲಿ ಏನಂತೇಳಿ ಹೇಳಿದ್ರೆ, ಇದು ಒಂದು ಮೆಂತೆ ಹುಡಿ ಅದು ಮುಳುಗಲಿಕ್ಕೆ ಎಷ್ಟು ಹಾಲು ಬೇಕಾಗ್ತದ ಅಷ್ಟು ಹಾಲು ಹಾಕಿದ್ರೆ ಸಾಕು. ಈ ರೀತಿಯ ಒಂದು
ಪದಾರ್ಥವಾಗಿ ಅದು ಟರ್ನ್ ಆಗ್ತದೆ. ಸೊ ನೋಡೋಣ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಸೊ ನಾನು ಈಗ ಹೊರಗೆ ಬರುವಾಗ ಇದಕ್ಕೆ ಡ್ರೈ ಖರ್ಜೂರ ಅಂತೇಳಿ ಹೇಳ್ತೇವೆ, ಖಾರೂಕ ಅಂತೇಳಿ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಸೊ ಇದನ್ನು ಓಪನ್ ಮಾಡಿದರೆ ಇದರಲ್ಲಿ ಬೀಜ ಇದೆ, ಆ ಬೀಜನ ಸಪ್ರೇಟ್ ಮಾಡಿದಾಗ ಈ ರೀತಿ ಆಗ್ತದೆ. ಓಕೆ, ಸೊ ಇದನ್ನು ಲೋ ಇದರಲ್ಲಿ ಸಿಮ್ಮಿನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಬೇಡ ಅಲ್ವಾ, ಜಸ್ಟ್ ಅದು ಒಂಥರ ಅಂದ್ರೆ ಹಾಳಾಗದಾಗೆ. ಪ್ಲಸ್ ಈಗ ಮಿಕ್ಸರ್ ಅಲ್ಲಿ ಪೌಡರ್ ಮಾಡುವಾಗ ಈಸಿ ಆಗುವ ಹಾಗೆ ಸ್ವಲ್ಪ ಬಿಸಿ ಮಾಡೋದು ಸ್ವಲ್ಪ. ಸೊ ಈ ಡ್ರೈ ಖಜೂರ್ ಎಷ್ಟು ತಗೊಂಡಿದ್ದೀರಿ? 200 ಗ್ರಾಮ್. 200 ಗ್ರಾಮ್. ಸರಿ. ಈ ಮೆಂತೆಯನ್ನ ಎಷ್ಟು ತಗೊಂಡಿದ್ದೇವೆ ನೋಡಿ, ಅದೇ ಪ್ರಮಾಣದಲ್ಲಿ ನಾವು ಈ ಬಾದಾಮಿಯನ್ನು ತಗೊಳ್ಬೇಕು, ಅರ್ಧ ಪಾವು. ಓಕೆ, ಸೊ ಅದಾದಮೇಲೆ ಅದೇ ರೀತಿ ಈ ಗೋಡಂಬಿ ಕೂಡ ಅರ್ಧ ಪಾವು, ಬಾದಾಮಿ ಕೂಡ ಅರ್ಧ ಪಾವು. ಓಕೆ, ಸೊ ಡ್ರೈ ಫ್ರೂಟ್ಸ್ ಇದರಲ್ಲಿ ಬೀಳ್ತದೆ ಅಂತೇಳಿ ಹೇಳಿದರೆ ತುಂಬ ಒಂದು ಹೆಲ್ದಿ ಆಗಿರುವಂಥ ಆರೋಗ್ಯಕರವಾದಂಥ ಇದು ಲಡ್ಡು ಅಲ್ವಾ? ಇದನ್ನು ಹೆಚ್ಚಾಗಿ ಮಾಡ್ತಾ ಇರ್ತೀರಾ ನೀವು? ಮಾಡ್ತಾ ಇರ್ತೇನೆ, ಟೇಸ್ಟಿ ಆಗ್ತದೆ. ಮತ್ತು ಆಕ್ಚುಲಿ ಮೇಥಿ ಶುಗರಿಗೆ ಒಳ್ಳೇದು, ಆಮೇಲೆ ತುಂಬಾ ಇಲ್ಲ ಒಂದು ಆರೋಗ್ಯಕರ ಒಂದು ಬೆನಿಫಿಟ್ ತುಂಬಾ ಇದೆ. ತುಂಬಾ ಉಂಟು. ಹೌದು ಹೌದು. ಆ ನೆವನದಲ್ಲಿ ತಿನ್ಲಿಕ್ಕೆ ಸಾಕ್ತದೆ, ಲಡ್ಡು ಟೇಸ್ಟಿ ಆಗ್ತದೆ. ಬಾದಾಮಿಯನ್ನು ಹುರಿಯುವಂತ ಕೆಲಸ ಕೊಟ್ಟಿದ್ದಾರೆ. ಇದು ಹುರಿಯುವುದಂತೇಳಿ ಹೇಳಿ ಅಲ್ಲ, ಒಂದು ಸಿಮ್ಮಲ್ಲಿಟ್ಟು ಒಂದು ಸ್ವಲ್ಪ ಅದು ಒಂದು ಬಿಸಿ ಆಗಬೇಕು, ಸ್ವಲ್ಪ ಕ್ರಿಸ್ಪಿನೆಸ್ ಅದರಲ್ಲಿ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಅಷ್ಟೇ. ಹುರಿಯುವುದು ಅಂತೇಳಿ ಹೇಳಿದ್ರೆ ತುಂಬ ಹುರಿಯುವ ಅಗತ್ಯ ಇಲ್ಲ. ಸೊ ಒಂದು ಕಾವಲಿಯಲ್ಲಿ ಡ್ರೈ ಖರ್ಜೂರ ಅದನ್ನು ಹುರಿತಾ ಇದ್ದಾರೆ, ಮತ್ತೊಂದು ಇದರಲ್ಲಿ ನಾನು ಬಾದಾಮಿಯನ್ನು ಹುರ್ಕೊಳ್ತಾ ಇದ್ದೇನೆ. ಹೀಗೆ ಗೂಗಲ್ ಮಾಮನನ್ನ ಕೇಳಿದೆ ನಾನು, ವಿದ್ಯಾಕ್ಕ ಏನೆಲ್ಲ ಒಂದು ಬೆನಿಫಿಟ್ಸ್ಗಳು ಇದೆ ಅಂತೇಳಿ ಹೇಳಿ ಈ ಒಂದು ಮೆಂತೆದು. ಅದರ ಲಿಸ್ಟ್ ತುಂಬಾ ದೊಡ್ಡದಿತ್ತು. ಏನಂತೇಳಿ ಹೇಳಿದ್ರೆ ಡಯಾಬಿಟಿಸಿಗೆ ಒಳ್ಳೇದಂತೆ, ಅದೇ ರೀತಿ ನಮ್ಮ ಕೊಲೆಸ್ಟ್ರಾಲ್ ಅನ್ನ ಕೂಡ ಕಂಟ್ರೋಲ್ ಅಲ್ಲಿ ಇರ್ತದಂತೆ, ಅದೇ ರೀತಿ ನಮ್ಮ ಒಂದು ಮುಖದ ಒಂದು ಸ್ಕಿನ್ ಕಾಂತಿಗಾಗಿಯೂ ಕೂಡ ಒಳ್ಳೇದಂತೆ, ಅದೇ ರೀತಿ ಕೂದಲಿನ ಬೆಳವಣಿಗೆಗೂ ಕೂಡ ಒಳ್ಳೇದಂತೆ, ಜೀರ್ಣಕ್ರಿಯೆಯನ್ನು ಕೂಡ ಒಳ್ಳೇದು ಮಾಡ್ತದಂತೆ, ಸಪುರ ಆಗ್ಲಿಕ್ಕೂ ಒಳ್ಳೇದಂತೆ. ಸೊ ತುಂಬಾ ಎಲ್ಲ ಬೆನಿಫಿಟ್ಸ್ ಎಲ್ಲ ಇದೆ. ಸೊ ಖಂಡಿತವಾಗಿಯೂ ಮೆಂತೆಯನ್ನ ತುಂಬಾ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೇದು. ಸೊ ಇದ್ರ ನಂತರ ಏನ್ ಹಾಕ್ಲಿಕ್ಕಿದೆ? ಇದು 5 ಏಲಕ್ಕಿ. ಅದರಲ್ಲಿ ಹಾಕಿ ನೋಡಿ, ಇದರಲ್ಲಿ ಏಲಕ್ಕಿ ಇದೆ. ಏಲಕ್ಕಿ ಇದನ್ನ 5 ಏಲಕ್ಕಿ, ಇದರ ಬೀಜಗಳನ್ನ ನಾನು ಹಾಕಿ ಇದನ್ನ ಕೂಡ ಹುರ್ಕೊಳ್ತಾ ಇದ್ದೇನೆ. ಸೊ ವಿದ್ಯಕ್ಕ ನೀವು ಗೃಹಿಣಿಯಾಗಿ ಇಟ್ಕೊಂಡಿದ್ದೀರಿ ಗೊತ್ತಿದೆ, ಅದರ ಜೊತೆ ಏನಾದರೂ ಒಂದು ನೀವು ಮಾಡ್ಕೊಂಡಿದ್ದೀರಾ ಅಥವಾ ಒಂದು ಟೈಮ್ ಪಾಸಿಗಾಗಿ ಅಥವಾ ನಿಮ್ಮ ಒಂದು ಹಾಬೀಸಾ ಏನಿದೆ? ಹಾಬೀಸ್ ಅಂದ್ರೆ ಈಚೆ ಬನ್ನಿ. ಹಾಬೀಸ್ ಅಂದ್ರೆ ಇದೆ, ಏನಾದ್ರು ರೆಸಿಪಿ ಮಾಡೋದು ಎಲ್ಲ ರೆಸಿಪಿ. ಆಮೇಲೆ ಈಗ ಆನ್ಲೈನ್ ಬಿಸ್ನೆಸ್ ಮಾಡ್ತೇನೆ. ಯಾವ್ದ್ರದ್ದು? ಇದು ಚೂಡಿದಾರ್ ಡ್ರೆಸ್ ಮೆಟೀರಿಯಲ್, ಆಮೇಲೆ ಬ್ಯಾಗ್ಸ್ ಅದೆಲ್ಲ ಮಾಡ್ತಾ ಇದ್ದೇನೆ. ಅದು ಅಂದ್ರೆ ಆನ್ಲೈನ್ ಅಂದ್ರೆ ಇದರಲ್ಲಿ ಪಿಕ್ಚರ್ ಸೆಂಡ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡೋದು. ಹಾಗೆ ಖಂಡಿತ. ಸೊ ನಮ್ಮ ವೀಕ್ಷಕರು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಖಂಡಿತ ವಿದ್ಯಾಕನನ್ನ ಕಾಂಟ್ಯಾಕ್ಟ್ ಆಗಿ. ಸೊ ಮೆಟೀರಿಯಲ್ ಅಲ್ವಾ, ಎಲ್ಲಾ ರೀತಿದ್ದು ಹ್ಯಾಂಡ್ ಬ್ಯಾಗ್, ಸೊ ಎಲ್ಲ ರೀತಿಯ ಒಂದು ಆನ್ಲೈನ್ ನಮ್ಗೆ ಇದರಲ್ಲೆಲ್ಲ ಏನೆಲ್ಲ ಸಿಗ್ತದೆ ಅದು ಇವರು ಕೂಡ ಗೇರು ಬೀಜ ಸೇಮ್ ಗ್ಲಾಸ್ ತಗತಕ್ಕೆ ನೋಡಿ. ಈಗ ನಾವು ಗೇರು ಬೀಜವನ್ನ ಹಾಕ್ತಾ ಇದ್ದೇವೆ. ಸೊ ಒಣ ಖರ್ಜೂರ ಫ್ರೈ ಆಯಿತು. ಅದೊಂದು ರೀತಿ ಇದು ಸಾಕ್ತಾ ಬಂತು, ಸಾಕಲ್ಲ? 1 ಮಿನಿಟ್. 2 ಹುರಿದಾಗಿದೆ. ಇದು ಪ್ರಾಸೆಸ್ ಅಲ್ಲಿದೆ, ಹುರಿತಾ ಇದ್ದಾರೆ.
ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಮೆಂತೆ ಎಷ್ಟು ತಗೊಂಡದ್ದು ಅಷ್ಟೇ ಗೇರು ಬೀಜ, ಅಷ್ಟೇ ಬಾದಾಮಿ. ಇದು ಮಾತ್ರ 200 ಗ್ರಾಮ್ ತಗೊಂಡಿದ್ದೇನೆ ಡ್ರೈ ಖಜೂರು. ಓಕೆ, 200 ಗ್ರಾಮ್ ಡ್ರೈ ಖರ್ಜೂರ. ಅದೇ ರೀತಿ ಈ ಬಾದಾಮಿ ಅದರಷ್ಟೇ. ಮೆಂತೆ ಎಷ್ಟು ತಗೊಂಡಿದ್ದೀರಿ ಅಷ್ಟೇ. ಅದೇ ರೀತಿ ಗೋಡಂಬಿ ಕೂಡ ಅರ್ಧ ಪಾವು ಅಲ್ವಾ? ಓಕೆ, ಇದನ್ನ ಈಗೆಲ್ಲ ಹುರಿದು ಇಟ್ಟಿದ್ದೇನೆ. ಸ್ವಲ್ಪ ತಣ್ಣಗಾದ ಕೂಡಲೇ ಎಲ್ಲ ಮಿಕ್ಸರ್ ಅಲ್ಲಿ ಹಾಕಿ ಪೌಡರ್ ಮಾಡ್ಬೇಕು. ಪೌಡರ್ ಮಾಡಿ ಇದಕ್ಕೆ ಒಂದು ಎಷ್ಟು ಪ್ರಿಪರೇಷನ್ ಟೈಮ್ ಎಷ್ಟು ಇದು? ಇದು ಲಾಂಗ್ ಪ್ರೊಸೆಸ್. ಆದ್ರೆ ಇವತ್ತು ನೋಡುವ ನಾವು ಮಾಡುವಾಗ ಎಷ್ಟು ಟೈಮ್ ಆಗ್ತದೆ ಅಂತ ಹೇಳಿ. ಹೌದು, ಎಲ್ಲ ಮಾಡ್ತಾ ಇದ್ದೀರಿ. ಹಾಗಾಗಿ ನಮಗೂ ಒಂದು ಅಂದಾಜ್ ಆಗ್ತದೆ. ಹೌದು, ಎಷ್ಟು ಆಗ್ಬಹುದು ಅಂತ. ಹೌದೌದು. ಅಂದ್ರೆ ಕೆಲವರು ಹೇಳ್ತಾರಲ್ಲ ಝಟ್ಪಟ್ ಆಗ್ತದೆ. ಇದು ಝಟ್ಪಟ್ ಎಲ್ಲ ಏನು ಅಲ್ಲ, ಆದ್ರೂ ತಿನ್ಲಿಕ್ಕೆ ಸೂಪರ್ ಟೇಸ್ಟಿ ಆಗಿ ಝಟ್ಪಟ್ ಮಾಡಬಹುದು. ಎಲ್ಲ ಮುಂಚಿನ ದಿನ ತಯಾರಿ ಮಾಡಿಡ್ಬೇಕು. ಎಲ್ಲ ಡ್ರೈ ಮಾಡಿ ಎಲ್ಲ ಪೌಡರ್ ಮಾಡಿಟ್ರೆ. ಆದ್ರೆ ಮೆಂತೆ ಒಂದು ನೆನೆಯುವಂತದ್ದು ಒಂದು ಟೈಮ್ ತಗೊಳ್ಳುತ್ತದೆ, 6 ರಿಂದ 7 ಗಂಟೆ ಅಲ್ವಾ? ಹೌದು, ಅದೊಂದು ಟೈಮ್ ತಗೊಳ್ಳುದು. ಸೊ ಈಗ ಪೌಡರ್ ಮಾಡ್ತಾ ಇದ್ದಾರೆ. ಒಂದೊಂದೇ ಡ್ರೈ ಫ್ರೂಟ್ಸ್ ಅನ್ನ ತಗೊಂಡು ಮೊದಲಿಗೆ ಒಣ ಖರ್ಜೂರವನ್ನ ತಗೊಂಡಿದ್ದಾರೆ. ಕರೆಂಟ್ ಇಲ್ಲ ಇವತ್ತು. ಸಣ್ಣಗಾಗೋ ತನಕ ಈಗ ಇದಕ್ಕೆ ಗೋಧಿ ಹಿಟ್ಟು ನಾವು ಹುರಿಯುವ. ಗೋಧಿ ಹಿಟ್ಟು ಬೇಕಾ? ಹೌದು. ಓಕೆ, ಸರಿ. ಗೋಧಿ ಹಿಟ್ಟು ಒಂದು 2 ಚಮಚ ತುಪ್ಪ ಹಾಕೊಂಡು. ನನಗೊಂದು ಆಕ್ಚುಲಿ ಒಂದು ಮೆಸೇಜ್ ಕೊಡ್ಬೇಕಿತ್ತು. ಯಾವತ್ತು ನಾವು ಪ್ಯಾಕೆಟ್ ಓಪನ್ ಮಾಡುವಾಗ ಉಂಟಲ್ಲ, ಸ್ಪ್ಲಿಟ್ ಮಾಡೋದ್ ಬದಲಿಗೆ ಹೀಗೆ ಮಾಡಿದ್ರೆ ಒಳ್ಳೇದು ಅಂತ ಹೇಳುದು. ಯಾವ ಪ್ಯಾಕೆಟ್ ಅನ್ನು ಸಹ ಹಾಲಿದಿರ್ಲಿ ಯಾವುದು ಇರ್ಲಿ, ಅದು ಒಂದು ಪ್ಲಾಸ್ಟಿಕ್, ಒಂದು ಕಸ ಆಗುತ್ತೆ. ಪ್ಲಾಸ್ಟಿಕ್ ಯಾವತ್ತು ಮೆಲ್ಟ್ ಆಗುದಿಲ್ಲ. ಪ್ಲಾಸ್ಟಿಕ್ ಯಾವತ್ತು ನೇರವಾಗಿ ಆ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ಅಲ್ವಾ? ಹೌದು. ಸೊ ನೋಡಿದ್ರಲ್ವಾ, ಪ್ಯಾಕೆಟ್ ಅನ್ನ ಯಾವ ರೀತಿಯಾಗಿ ಕಟ್ ಮಾಡಬೇಕು ಅಂತ ಹೇಳಿ ಅದೇ ರೀತಿಯಾಗಿ ನಾವು ಮಾಡೋಣ. ಯಾಕಂತ ಹೇಳಿದ್ರೆ ನಾವು ಯಾವ ರೀತಿ ಕಟ್ ಮಾಡ್ತೇವೆ ಅದರಿಂದ ಮತ್ತೊಂದು ಪ್ಲಾಸ್ಟಿಕ್ ನ ಸಣ್ಣ ಚೂರು ಅದು ಬಿದ್ದು ಹೋಗ್ತದೆ. ಸೊ ಅದ್ರ ಬದಲು ಈ ರೀತಿ ನೇರವಾಗಿ ಕಟ್ ಮಾಡಿದ್ರೆ ಒಳ್ಳೇದು ಅಂತೇಳಿ ಹೇಳಿ ಅವರು ಹೇಳಿದ್ರು. ಒಂದು ಒಳ್ಳೆಯ ಮೆಸೇಜ್, ಗಮನಿಸೋಣ. ಮತ್ತು ಬರೀವ 2 ಗ್ಲಾಸ್ 4 ಪಟ್ಟು ಮೆಂತ್ಯ 4 ಪಟ್ಟು. ಸೊ ಮೆಂತಿ ನಾವು ಎಷ್ಟು ಹಾಕಿದ್ದೇವೆ ನೋಡಿ, ಎಷ್ಟು ಹಾಕಿದ್ವಿ ಇದರಲ್ಲಿ ಅರ್ಧ ಅಲ್ವಾ? ಈಗ ನಾವು ಏನ್ ಮಾಡ್ಬೇಕು, ಗೋಧಿ ಹಿಟ್ಟು, ಇದು ಗೋಧಿ ಹಿಟ್ಟು ಇದರಲ್ಲಿ 2 ಹೌದು. ಮೆಂತೆ ನಾವು ಎಷ್ಟು ತಗೊಂಡಿದ್ದೇವೆ ಅದ್ರಲ್ಲಿ 4 ಪಾಲು ಅಲ್ವಾ? 4 ಪಾಲು. ಮೆಂತೆ ಅರ್ಧ ತಗೊಂಡ್ರೆ ಇದು ನಾವು 2 ಗ್ಲಾಸ್. ಓಕೆ. ಸೊ ತುಪ್ಪ ಹಾಕಿದ್ದೇವೆ. ತುಪ್ಪ ಎಷ್ಟು ಹೇಳುದು? 2 ಚಮಚ. 2 ಚಮಚ ತುಪ್ಪದಲ್ಲಿ ಓಕೆ ಸ್ವಲ್ಪ ಹುರಿಬೇಕು. ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೇವೆ. ಸೊ ಅರ್ಧ ಪಾವು ಮೆಂತೆಗೆ 2 ಪಾವು ಗೋಧಿ ಹಿಟ್ಟು. ಈ ತುಪ್ಪದ್ದು ಇರಬಹುದು ಅಥವಾ ಹಾಲಿನ ಪ್ಯಾಕೆಟ್ ಇರಬಹುದು, ಯಾವತ್ತು ಕಟ್ ಮಾಡುವಾಗ ಯಾವ ರೀತಿ ಮಾಡ್ಬೇಕಂತೇಳಿ ಅದು ಯಾಕೆ ಅನ್ನುವಂಥದ್ದನ್ನ ವಿದ್ಯಕ್ಕ ಹೇಳ್ತಾ ಇದ್ದಾರೆ. ಆಕ್ಚುಲಿ ನಾವು ಅದು ಸಣ್ಣ ತುಂಡು ಅಂತ ಹೇಳ್ತೇವೆ, ಆದ್ರೆ ಅದು ಸಣ್ಣ ತುಂಡು ಆಕ್ಚುಲಿ ಮೆಲ್ಟ್ ಆಗ್ಲಿಕ್ಕೆ ಅದು ಕರುವುದಿಲ್ಲ. ಪ್ಲಾಸ್ಟಿಕ್ ಯಾವತ್ತೂ ಕರುವುದಿಲ್ಲ. ನಾವೇನ್ ಮಾಡ್ತೇವೆ, ಈಗ ಕಟ್ ಮಾಡಿದ್ಮೇಲೆ ನಮ್ಮ ಹಸಿ ಕಸ ಒಟ್ಟಿಗೆ ಹೋಗುತ್ತೆ, ಅಂದ್ರೆ ವೆಜಿಟೇಬಲ್ ಕಸದೊಟ್ಟಿಗೆ ಆ ಪ್ಲಾಸ್ಟಿಕ್ ತುಂಡು ಹೋಗ್ತದೆ. ನಾವು ಅದನ್ನು ಬೇರೆ ಕಸಕ್ಕೆ ಹಾಕೋದಿಲ್ಲ. ಇದು ಒಣ ಕಸ ಅಂತ ನಾವು ಬೇರೆ ಒಟ್ಟು ಮಾಡೋದಿಲ್ಲ. ಅದು ಹಸಿ ಕಸೊಟ್ಟಿಗೆ ಹೋದ್ರೆ ಈಗ ಸಣ್ಣ ಸಣ್ಣ ಊರಿನಲ್ಲಿ ನಾವು ತೊಟ್ಟೆಯಲ್ಲಿ ಹಾಕಿ ದನಕ್ಕೆ ಎಲ್ಲಾದ್ರೂ ಕೊಡ್ತೇವೆ. ಆಗ ದನಕ್ಕೆ ಗೊತ್ತಾಗುದಿಲ್ಲ, ಅದು ದನದ ಬಾಯಿಗೆ ಅದರೊಟ್ಟಿಗೆ ಹೋಗುತ್ತೆ ಎಲ್ಲ ಪ್ರಾಣಿಗಳಿಗೆ. ಅದು ಪ್ರಾಣಿಗಳಿಗೆ ಒಳ್ಳೇದಲ್ಲ. ಆಕ್ಚುಲಿ ಪ್ಲಾಸ್ಟಿಕ್ ಎಲ್ಲಿ ಹೋದ್ರೂ ಕರಗುದಿಲ್ಲ. ಆ ದನದ ಹೊಟ್ಟೆಯೊಳಗೆ, ಅನಿಮಲ್ ಹೊಟ್ಟೆಯೊಳಗೆ ಅಲ್ಲೇ ಸೈಡಿಗೆ ನಿಂತು ಅವರಿಗೆ ಪ್ರಾಬ್ಲಮ್ ಶುರು ಆಗ್ತದೆ. ಇದರಿಂದ ನಾವು ಆದಷ್ಟು ಪ್ಲಾಸ್ಟಿಕ್ ಅನ್ನು ಕಟ್ ಮಾಡುವಾಗ, ಬಿಸಾಡುವಾಗ ಆಲೋಚನೆ ಮಾಡಬೇಕು. ಹಾಗಾಗಿ ಆಕ್ಚುಲಿ ಮನೆಗೆ ಬರ್ತಾರೆ, ಹಸಿ ಕಸ ಬೇರೆ ಒಣ ಕಸ ಬೇರೆ ಅಂತೇಳಿ. ಫಸ್ಟಿಗೆಲ್ಲ ಸರಿ ಆಗ್ತಾ ಇತ್ತು. ಈಗ ಏನ್ ಮಾಡ್ತಾರೆ, ಎಲ್ಲಾ ಮನೆಯಿಂದ ನಾನು ಗಮನಿಸಿದ ಪ್ರಕಾರ ಎಲ್ಲ ಹಸಿ ಒಣ ಕಸ, ಅಪಾಯಕಾರಿ ಕಸ ಎಲ್ಲವನ್ನು ಒಟ್ಟಿಗೆ ಹಾಕಿ ಕೊಡ್ತಾರೆ. ಆ ರೀತಿ ಮಾಡಬಾರ್ದು ನಿಜವಾಗಿ. ಸೊ ಇವರು ಹೇಳಿದ್ದನ್ನ ನೀವು ಗಮನಿಸಿರ್ಬೋದು ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಚಿಕ್ಕ ಪೀಸ್ ಅದು
ಅದು ಎಲ್ಲಿಯಾದ್ರೂ ಆಹಾರದ ಜೊತೆ ಸೇರಿ ಅಥವಾ ನಾವು ಹಸಿ ಕಸ ಹಾಕುವಾಗ ಅದರ ಜೊತೆ ಸೇರಿದ್ರೆ ಅದು ನಿಜವಾಗಿಯೂ ನಮ್ಮ ದೇಹದೊಳಗಾಗ್ಲಿ ಪ್ರಾಣಿಯ ದೇಹದೊಳಗಾಗ್ಲಿ ಹೋದ್ರೆ ಎರಡೂ ಹಾಳು ಅಂತೇಳಿ ಹೇಳಿ ಈಗ ಇದು ಸಹ ಬರುತ್ತದೆ. ಸಮುದ್ರದಲ್ಲಿ ಸಹ ನಾವು ಈಗ ಪ್ಲಾಸ್ಟಿಕ್ ಬಿಸಾಡ್ತೇವೆ, ಆ ಮೀನಿನ ಹೊಟ್ಟೆಯೊಳಗೆ ಮೀನಿಗೂ ಪ್ರಾಬ್ಲಮ್, ಅದು ಕರಗಿ ನಮ್ಮ ಇದೆ ಫಿಶ್ ತಿನ್ನುವಾಗ ನಮ್ಗೆ ಬರ್ತದೆ ಇದೆಲ್ಲ. ಈಗ ಇಂಥ ಇನ್ಸಿಡೆಂಟ್ ಎಲ್ಲ ಇದ್ರ ಮೊಬೈಲ್ ಅಲ್ಲಿ ತೋರಿಸ್ತಾರೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಯೂಸ್ ಮಾಡುವಾಗ ತುಂಬಾ ಅಂದ್ರೆ ಬಿಸಾಡುವಾಗಲಿ ಎಲ್ಲ ಮಾಡಿದ್ರೆ ಒಳ್ಳೇದು, ನಮ್ಮ ಒಳ್ಳೆತನಕ್ಕೆ ಮಾಡಿದ್ರೆ ನಮ್ಮ ಫ್ಯೂಚರ್ಗೆ ಒಳ್ಳೇದು. ಚಿಕ್ಕ ವಿಷಯ ಇರ್ಬೋದು, ಆದ್ರೆ ಅದರ ಹಿಂದೆ ಅವರ ಒಂದು ಕನ್ಸರ್ನ್ ಇರಬಹುದು. ವಿಷಯ ಚಿಕ್ಕದಲ್ಲ, ವಿಷಯ ದೊಡ್ಡದೇ, ಆದ್ರೆ ನಾವು ಅದನ್ನು ಚಿಕ್ಕ ವಿಷಯ ಅಂತೇಳಿ ಹೇಳಿ ಭಾವಿಸ್ಕೊಳ್ತೇವೆ. ಪ್ರತಿಯೊಬ್ಬರು ಹಾಗೆ ಚಿಕ್ಕ ವಿಷಯ ಎಲ್ಲ ಪರವಾಗಿಲ್ಲ, ಸಣ್ಣ ಪ್ಲಾಸ್ಟಿಕ್ ಚೂರು ಅಂತೇಳಿ ಹೇಳಿ ಬಿಸಾಡಿದ್ರೆ ಅದು ಮುಂದೆ ಒಂದು ದೊಡ್ಡ ಸಮಸ್ಯೆ ಆಗ್ಬೋದು. ಆ ಸಮಸ್ಯೆ ಆಗದ ಹಾಗೆ ನಾವು ನಮ್ಮಿಂದ ಆದಷ್ಟು ಪ್ರಯತ್ನ ಮಾಡೋಣ ಅನ್ನುವಂತಹ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ನಾವೆಲ್ಲರೂ ಇದನ್ನ ಗಮನಿಸುವ. ಸೊ ಮತ್ತೊಮ್ಮೆ ಯಾವತ್ತರ ನೀವು ಈ ಒಂದು ಪ್ಲಾಸ್ಟಿಕ್ ಅನ್ನ ಕಟ್ ಮಾಡ್ತೀರಾ ಆಲೋಚನೆ ಮಾಡಿ ನೇರವಾಗಿ ಕಟ್ ಮಾಡಿ. ಗಾಲಿಗೆ ಗೋಧಿ ಹಿಟ್ಟು 2. ಇದನ್ನ ಹೇಗೆ ಕೆಂಪಗಾಗುವ ತನಕ ಹುರಿಬೇಕಾ ಅಥವಾ ಕೆಂಪಗಲ್ಲ? ಕೆಂಪಗಂದ್ರೆ ಇದಾಗುತ್ತೆ, ಸ್ವಲ್ಪ ಪರಿಮಳ ಬರಬೇಕು. ಪರಿಮಳ. ಓಕೆ. ನಾವು ಗೋಧಿ ಹಿಟ್ಟಿನ ಒಂದು ಚುರ್ಮುಂಡ ಅಂತೇಳಿ ಹೇಳಿ ಮಾಡ್ತೇವೆ. ಅಂತೇಳಿ ಹೇಳಿದ್ರೆ ಈ ಗೋಧಿ ಹಿಟ್ಟಿನಿಂದ ಮಾಡುವಂತಹ ಒಂದು ಲಡ್ಡು. ಆ ಲಡ್ಡಿಗೆ ಕೂಡ ನಾವು ಮೊದಲು ಇದೇ ರೀತಿ ಗೋಧಿ ಹಿಟ್ಟನ್ನ ಹುರಿಲಿಕ್ಕಿದೆ. ಸೊ ಅದೊಂದು ಹುರಿವಾಗ ಒಂದು ಒಳ್ಳೆ ಘಮ್ ಅನ್ನುವಂತಹ ಒಂದು ಪರಿಮಳವನ್ನ ಬಿಟ್ಟುಕೊಡುತ್ತದೆ. ಸೊ ಹಾಗೆ ಇದು ಕೂಡ ಒಂದು ಚುರ್ಮುಂಡ ಮಾಡುವಾಗ ನಾವು ಎಷ್ಟು ಹುರಿತೇವೆ ನೋಡಿ, ಅದೇ ರೀತಿ ಇದನ್ನು ಕೂಡ ಹುರಿಬೇಕು. ಸಿಮ್ಮಲ್ಲಿ ಇಡಬೇಕು. झटपट ಈಗ ಆಗಬೇಕು 5 ನಿಮಿಷದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಬಟ್ ಎಲ್ಲ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾಡುವ ಮೆಥಡ್ ಅಲ್ಲಿ ಮಾಡಿದ್ರೆ ಲಾಸ್ಟಿಗೆ ಈ ಒಂದು ಲಡ್ಡು ಅದ್ಭುತ ಆಗಿ ಆಗ್ತದೆ. ವಿದ್ಯಕ್ಕ ಪರಿಸರ ಪ್ರೇಮಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅದೇ ರೀತಿ ಇವರು ಮೊದಲು ಮುಂಬೈಯಲ್ಲಿದ್ರು. ಇತ್ತೀಚೆಗೆ ಅವರ ಮಗಳ ಒಂದು ವಿದ್ಯಾಭ್ಯಾಸದ ಒಂದು ನಿಮಿತ್ತವಾಗಿ ಅವರು ಕಾರ್ಕಳದಲ್ಲಿ ಬಂದಿದ್ದಾರೆ. ಸೊ ಈಗ ನಾನು ಹೀಗೆ ಸಂರಾಧನೆಗೆಲ್ಲ ನಾವು ಸಿಗ್ತಾ ಇರ್ತೇವೆ. ಆಗ ಅವರೊಂದು ಹೇಳಿದ್ರು ಅಂತೇಳಿ ಹೇಳಿದ್ರೆ, ಅವರು ಯಾವ ರೀತಿ ಮುಂಬೈಲಿರುವಾಗ ಒಂದು ಪರಿಸರಕ್ಕಾಗಿ ಅವರು ಒಂದು ಸಮಾಜದ ಒಂದಿಷ್ಟು ಜನ ಒಟ್ಟಾಗಿ ಒಂದು ಹೋರಾಡ್ತಾ ಇದ್ರು, ಸ್ಪೆಷಲಿ ಒಂದು ಪ್ಲಾಸ್ಟಿಕ್ ವಿಲೇವಾರಿಯ ವಿಚಾರದಲ್ಲಿ. ಸೊ ಆ ಒಂದು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ಕೂಡ ತಿಳಿಸಿ. ನಾನು ಬಾಂಬೆಯಲ್ಲಿ 29.5 ಇಯರ್ಸ್ ಇದೆ. ನಾವು ಈಗ ರೀಸೆಂಟ್ಲಿ ಒಂದು 6 ವರ್ಷದಿಂದ ಪ್ಲಾಸ್ಟಿಕ್ ಅನ್ನು ರಿಸೈಕ್ಲಿಂಗ್ ಕೊಡ್ತಿದ್ದೆವು. ಪ್ಲಾಸ್ಟಿಕ್ ಅಂದ್ರೆ ಚಾಕ್ಲೇಟ್ ಇದ್ದು ರ್ಯಾಪರ್ ಇರಲಿ, ಬಿಸ್ಕಿಟ್, ಸೋಪ್, ಏನೋ ಈಗ ಬಾಲ್ದಿ ತುಂಡಾಗಿದೆ ಬಿಸಾಡೋದು ವಸ್ತು, ಯಾವ ಪ್ಲಾಸ್ಟಿಕ್ ಒಂದು ಸಣ್ಣ ತುಂಡು ಆದ್ರೂ ನಾವು ಕಸಕ್ಕೆ ಹಾಕ್ತಿರ್ಲಿಲ್ಲ, ಡಸ್ಟ್ಬಿನ್ಗೆ ಹಾಕ್ತಿರ್ಲಿಲ್ಲ. ಅಂದ್ರೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಇವತ್ತು ಏನೋ ಸಮೋಸ ಮತ್ತು ಚಟ್ನಿ ತಂದೆವು. ಆ ಚಟ್ನಿ ಇದು ಒದ್ದೆ ಹಾಗೆ ಇಟ್ರೆ ಅದು ಅದಕ್ಕೆ ಫಂಗಸ್ ಬರುತ್ತೆ. ಅದನ್ನ ತೊಳ್ಕೊಂಡು ಚಂದ ಮಾಡಿ ತೊಳ್ಕೊಂಡು ಒಣಗಿಸುವುದು. ಅಂದ್ರೆ ಚಟ್ನಿಯನ್ನ ಒಂದು ಪಾತ್ರೆಗೆ ಹಾಕಿ ಆ ಪ್ಲಾಸ್ಟಿಕ್ ಏನಿದೆ ನಾವು ಹೆಚ್ಚಾಗಿ ತೆಗೆದು ಅದನ್ನ ಇದಕ್ಕೆ ಹಾಕ್ತೇವೆ ಡಸ್ಟ್ಬಿನ್. ನೀವು ಹಾಗಲ್ಲ, ಅದನ್ನ ತೊಳೆದು ಅದನ್ನ ಕ್ಲೀನ್ ಮಾಡಿ ಒಣಗಿಸಿ ಇದು ಗೋಡೆಗೆ ತಾಗಿಸಿ ತೊಳೆದು ಇಟ್ರೆ ಅಲ್ಲೇ ಒಣಗುತ್ತೆ. ಒಣಗಿಸಿ ಆಮೇಲೆ ನಾವು ಒಂದು ಏನ್ ಮಾಡೋದಂದ್ರೆ, ನನ್ನ ಮನೆ ಕಾರ್ನರ್ ಅಲ್ಲಿ ಒಂದು ದೊಡ್ಡ ಅಕ್ಕಿ ಗೋಣಿ ಇಟ್ಟಿರೋದು. ಅದ್ರಲ್ಲಿ ಯಾವ ರ್ಯಾಪರ್ ಉಂಟಲ್ಲ, ಒಣ ರ್ಯಾಪರ್ ಎಲ್ಲ ಅದ್ರಲ್ಲಿ ಹಾಕ್ತಾ ಇರೋದು. ಅಂದ್ರೆ ಅದು ಒಣಗಿದ ಹಾಕಿ ಅದೆಲ್ಲ ಹಾಕ್ತಾ ಇರೋದು. ಒಂದು ತಿಂಗಳಿಗೆ ಮನೆಯಲ್ಲಿ ಕಮ್ಮಿ ಅಂದ್ರೆ 2.5-3 ಕಿಲೋ ಪ್ಲಾಸ್ಟಿಕ್ ಒಟ್ಟಾಗತ್ತೆ. ಇಷ್ಟು ನಾವು ಗಮನಿಸಬೇಕಾದದ್ದು. ನಮ್ಮದು ಮನೆಯಲ್ಲಿ ಕಲೆಕ್ಟ್ ಮಾಡಿದ್ರೆ 100% ಆಗಬಹುದಷ್ಟು. ಹಾಗೆ ರ್ಯಾಪರ್ ಮಕ್ಕಳಿಗೆ ಸಹ, ಮನೆ ಕೆಲಸದೊಳಗೆ ಸಹ ಏನ್ ಕಸದಲ್ಲಿ ಸಿಕ್ಕಿದ್ರೆ ಪ್ಲಾಸ್ಟಿಕ್ ಎಲ್ಲ ಸೈಡಿಗೆ ಹಾಕ್ಬೇಕು. ಹಾಗೆ ಒಟ್ಟು ಮಾಡಿಡೋದು ಮನೆಯಲ್ಲಿ. ಆಮೇಲೆ ತಿಂಗಳಿಗೆ ಒಂದು 4th ಸ್ಯಾಟರ್ಡೇ, ತಿಂಗಳ 4ನೇ ಶನಿವಾರ ಬಿಸ್ಲೇರಿಯವರು ಕಂಪನಿಯವರು ಅವ್ರದ್ದೊಂದು NGO ಉಂಟು, ಅದು ಬರ್ತಾರೆ ಕಲೆಕ್ಟ್ ಮಾಡ್ಲಿಕ್ಕೆ. ಈಗ ನಾನ್ ಫಸ್ಟ್ಗೆ ಶುರು ಮಾಡಿದೆ. ಆಮೇಲೆ ಒಂದ್ ಕಡೆ ಹೋಗಿ ಎಲ್ಲ ಕೊಟ್ಟು ಬರೋದಿತ್ತು. ಅವರು ಹಾಗೆ ನಾನ್ ಮಾಡಿದ ನಂತರ ನನ್ನ ನೇಬರ್ಗೆ ಹೇಳಿದೆ, ಬೇರೆಯವರಿಗೆ ಹೇಳಿದೆ. ಹೀಗೆ ಮಾಡಿ ಬಿಲ್ಡಿಂಗಿನ ಒಂದು 200-300 ಜನ ಕೊಡ್ತಾರೆ. ಅದನ್ನು
ಕಲೆಕ್ಟ್ ಮಾಡ್ಲಿಕ್ಕೆ ವೀಕ್ 4th ಸ್ಯಾಟರ್ಡೇಗೆ ನಾನೇ ಕುತ್ಕೊಳ್ಳೋದಿತ್ತು. ಹೇಗಂದ್ರೆ ನಾವು ಈಗ ಏನಾದ್ರು ಸಾಮಾನು ತರ್ತೇವಲ್ಲ, ಏನಾದ್ರೂ ಕಲೆಕ್ಟ್ ಮಾಡ್ತೇವಲ್ಲ, ಹಾಗೆ ಒಬ್ಬೊಬ್ರು ಮನೆಯವರು ಪ್ಲಾಸ್ಟಿಕ್ ಚೀಲ ತಂದು ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ ಗೇಟಿನ ಹತ್ರ. ಆಮೇಲೆ ಒಂದ್ ಟೈಮಿಂಗ್ಗೆ ಅವ್ರ ಬಿಸ್ಲೇರಿ ಗಾಡಿ ಬರ್ತದೆ, ಅದು ಕೊಂಡೋಗ್ತಾರೆ, ರೀಸೈಕಲ್ ಮಾಡ್ತಾರೆ. ರೀಸೈಕಲ್ ಮಾಡೋದಂದ್ರೆ ಅವರು ಚಟ್ಟೆ ಮಾಡಿ ಅದು ಅದ್ರದ್ದು ಸಣ್ಣ ಸಣ್ಣ ಚೂರ್ ಚೂರ್ ಮಾಡ್ತಾರೆ. ಆಮೇಲೆ ಅದರಿಂದ ಇಟ್ಟಿಗೆ ಮಾಡ್ತಾರೆ. ಹಾಗೆ ಇಟ್ಟಿಗೆ ನಾವು ಕೊಡುವವರು ಇಟ್ಟಿಗೆ ಮಾಡ್ತಾರೆ. ಆಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಸೀಟ್ಸ್ ಮಾಡಿ ಗಾರ್ಡನ್ಗೆ, ಪಬ್ಲಿಕ್ ಗಾರ್ಡನ್ಗೆ, ಇದು ಶಾಲೆಗೆ ಬೆಂಚ್ ಹಾಗೆಲ್ಲ ಮಾಡಿ ಕೊಡ್ತಾರೆ. ಹಾಗೆ ಮಾಡ್ತಿದ್ರು. ಇದು ನಾವು ಮಾಡಿದ್ ನೋಡಿ ಒಬ್ಬೊಬ್ಬರೇ ಬಂದು ಕೇಳ್ಕೊಂಡು ಇದಕ್ಕೆ ಹೇಳುದು ಅಳಿಲು ಸೇವೆ ಅಂತ ಹೇಳಿ. ಹೀಗೆ ನಾವು ನಮ್ಮ ಬಿಲ್ಡಿಂಗ್ ಇದು ಪ್ಲಾಸ್ಟಿಕ್ ಅನ್ನು ಒಟ್ಟು ಮಾಡಿ, ಮತ್ತು ಸಿಕ್ಕಿದಾಗ ನಾನು ಸಣ್ಣದ್ರಲ್ಲಿ ಹೀಗೆ ಪ್ಲಾಸ್ಟಿಕ್ ಒಟ್ಟು ಮಾಡಬೇಕು ಅಂತ ಹೇಳಿ. ಆಕ್ಚುಲಿ ನೀವು ಮನೆಯಲ್ಲಿ ಪ್ಲಾಸ್ಟಿಕ್ ಒಟ್ಟು ಮಾಡಿ ನೋಡಿ ಎಷ್ಟಾಗತ್ತೆ. ಈಗ ನಾವು ತಂದ ಪ್ಲಾಸ್ಟಿಕ್ ಉಂಟಲ್ಲ, ಜಾಸ್ತಿಯಾಗಿ ಪ್ಲಾಸ್ಟಿಕ್ ಹೋಗುವಾಗ ಚೀಲ ತಗೊಂಡಿದ್ರೆ ಬಾರಿ ಒಳ್ಳೇದು. ಆಮೇಲೆ ಕೆಲವೊಮ್ಮೆ ನಾವೆಂತ ವೆಜಿಟೇಬಲ್ ಎಲ್ಲ ಮಿಕ್ಸ್ ಆದ್ರೆ ಒಳ್ಳೇದಾಗುದಿಲ್ಲ ಹಾಗಂತ ಹೇಳ್ತೇವಲ್ಲ, ಅದ್ರ ಬದಲಿಗೆ ಪ್ಲಾಸ್ಟಿಕ್. ನಮ್ಮಲ್ಲಿ ಬಿಸ್ಲೇರಿ NGO ಅವರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಪ್ರತಿದಿನ ವಾರಕ್ಕೊಂದು 2-3 ಸಾರಿ ಆದ್ರೂ ಅಮ್ಮ ಗುಜರಿ ಉಂಟಾ ಅಂತ ಹೇಳಿ ಕೇಳಿ ಒಂದು ಬರ್ತಾರೆ ಅಲ್ವಾ. ಅಂತವರಿಗಾದ್ರೂ ನಾವು ಪ್ಲಾಸ್ಟಿಕ್ ಅನ್ನೆಲ್ಲ ಒಟ್ಟು ಮಾಡಿ ಕೊಡ್ಬೋದು, ಹಣಕ್ಕಾಗಿ ಅಂತೇಳಿ ಹೇಳಿ ಅಲ್ಲ, ಆದ್ರೂ ನಾವು ಪರಿಸರ ಒಂದು ಉಳಿಸ್ಲಿಕ್ಕಾಗಿ, ಪರಿಸರ ಒಂದು ಸಮತೋಲನದಲ್ಲಿ ಇಡ್ಲಿಕ್ಕಾಗಿ ಇದನ್ನ ಖಂಡಿತ ಮಾಡಬಹುದು. ಸೊ ತುಂಬಾ ಒಂದು ಒಳ್ಳೆಯ ಮೆಸೇಜ್ ಅನ್ನ ಇವರು ಕೊಟ್ಟಿದ್ದಾರೆ. ಚಪ್ಪಾಳೆಯನ್ನು ಹೊಡಿತಾ ನಾವು ಕೂಡ ಇದನ್ನ ಖಂಡಿತ ಒಂದು ಅನುಸರಿಸಲಿಕ್ಕೆ ಪ್ರಯತ್ನ ಪಡೋಣ ಅಂತೇಳಿ ಹೇಳ್ತಾ, ಅಂತ ಹೇಳಿ ಪರಿಮಳ ಶುರು ಆಗಿದೆ. ವಿದ್ಯಾಕ್ಕ ಎಷ್ಟು ತನಕ ಹೇಳ್ತಾರೆ ಅಷ್ಟು ತನಕ ಉರಿತಾ ಇರೋದು, ಅವರು ಸಾಕು ಅಂತೇಳಿ ಹೇಳಿದ ಹಾಗೆ ನಿಲ್ಸೋದು. ಸಾಕು ಹೇಳಲಿಲ್ಲ, ಸೊ ಹುರಿತಾ ಇರ್ಬೇಕು. ಇದಕ್ಕೆ ಡಿಂಕ್ ಅಂತೇಳಿ ಹೇಳಿ ಹೇಳ್ತಾರಂತೆ, ಗೋಂದು ನೋಡಿ ಹೀಗೆ. ಇದು ನಾನು ನನ್ನ ಜೀವಮಾನದಲ್ಲಿ ನೋಡುವಂಥದ್ದು ಫಸ್ಟ್ ಟೈಮ್, ಡಿಂಕ್ ಅಂತೇಳಿ ಹೇಳಿ. ಅಂಟಿಗಾಗಿ ಇದನ್ನು ಹಾಕ್ತಾರೆ ಅಂತೇಳಿ ಹೇಳಿ ಕೇಳಲ್ಪಟ್ಟಿದ್ದೇನೆ. ಸೊ ಇದರ ಬಳಕೆ ಹೇಗೆ ಅಂತೇಳಿ ಹೇಳಿ ಇವತ್ತು ನೋಡಬೇಕು ಅಂತೇಳಿ ಹೇಳಿದರೆ, ಯಾವ ರೀತಿ ಇದು ಅಂಟಾಗ್ತದೆ ಅಥವಾ ಯಾವ ರೀತಿ ಇದನ್ನು ಉಪಯೋಗಿಸ್ತಾರೆ ಅಂತೇಳಿ ಹೇಳಿ ನೋಡೋಣ. ಈಗ ಡಿಂಕನ್ನು ನಾವು ಹುರಿಲಿಕ್ಕಾಗಿ ತುಪ್ಪವನ್ನು ಹಾಕ್ತಾ ಇದ್ದೇವೆ ಕಾವಲಿಗೆ. ಸುಮಾರು ಎಷ್ಟಿದು? 4 ಸ್ಪೂನು ಹಾಕಿದೆ ನಾನು. ಇದು ಹುರ್ಕೊಳ್ಳುದಾ ಅಥವಾ ಅದರಲ್ಲಿ ಹುರಿಯುದು? ಬೇಕಾದ್ರೆ ಪುನಃ ಹಾಕುವ ನಾವು. ಇದು ಸ್ವಲ್ಪ ಬಿಸಿ ಆಗ್ಲಿ. ಓಕೆ. ಡಿಂಕ್ 100 ಗ್ರಾಮ್ ತಂದದ್ದು, ನನ್ಗೆ 50 ಗ್ರಾಮ್ ಬೇಕಿತ್ತು. ಅಂದ್ರೆ ಈ ಗ್ಲಾಸ್ ಅಲ್ಲಿ ಮೆಂತೆ ನಾವು ಅರ್ಧ ತಗೊಂಡಿದ್ದೇವೆ, ಡಿಂಕ್ ಅನ್ನ ಕಾಲು ತಗೊಳ್ಳುದು ಅಲ್ವಾ? ಆ ರೀತಿ ಅಂದಾಜು ತುಂಬ ಆಗ್ತದೆ. ಓಕೆ ಓಕೆ, ನೋಡುವ ಇದು ಹುರಿಯುವಾಗ ನೋಡುದು ಫಸ್ಟ್ ಟೈಮ್. ಸೊ ಈ ಡಿಂಕ್ ಅಥವಾ ನಾವು ಗೋಂದು ಅಂತೇಳಿ ಏನ್ ಹೇಳ್ತೇವ, ಇದು ಮೂಳೆಗಳಿಗೆ ಬೆಸ್ಟ್ ಆಗಿರುವಂತಹದ್ದಂತೆ. ಮಾತ್ರ ಅಲ್ಲ, ಈ ಮೆಂತೆ ಲಡ್ಡು ಏನಿದೆ, ಈ ಮೆಂತೆಯನ್ನು ಉಪಯೋಗಿಸಿದ್ರಿಂದ ಈ ಬಾಣಂತಿಯರು ಕೂಡ ಅವರೊಂದು ಡೆಲಿವರಿ ಆದ್ಮೇಲೆ ಹಾಲು ಉತ್ಪತ್ತಿ ಆಗ್ಲಿಕ್ಕೂ ಕೂಡ ಇದು ಒಳ್ಳೇದಂತೆ. ಮಾತ್ರ ಅಲ್ಲ, ಈ ಹೆಣ್ಣು ಮಕ್ಕಳು ಋತುಮತಿ ಆದಾಗ ಕೂಡ ಮೆಂತೆಯನ್ನ ಹೆಚ್ಚಾಗಿ ಕೊಡ್ತಾರೆ ಅಲ್ವಾ? ಸೊ ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೇದಿದು, ಹೇಳಿ ಮಾಡಿಸಿದ್ದು. ತುಪ್ಪ ಬಿಸಿ ಆಯ್ತು. ತುಪ್ಪ ಬಿಸಿ ಆಗಿದೆ, ಸ್ವಲ್ಪ ಸ್ವಲ್ಪ ತಗೊಳ್ಬೇಕು. ನೋಡೋಣ ನಾವು. ನಾನು ಫ್ರಂಟ್ ಕ್ಯಾಮರಾ ಇಡ್ತೇನೆ. ಇದೊಂಥರ ಸಂಡಿಗೆಗೆ ಹುರಿದು ಬರ್ತಾ ಇದೆ ಅಲ್ಲ? ಸರಿ ಹುರಿಬೇಕು, ಅಂದ್ರೆ ಮಧ್ಯದಲ್ಲಿ ಇಲ್ಲದ್ರೆ ಅಂಟು ಇರ್ತದೆ. ಸಂಡಿಗೆಗೆ ಫ್ರೈ ಆಗ್ತದೆ, ಹಾಗೆ ಆಗ್ತದೆ. ಹಾಗೆ ಆಗ್ತದೆ. ಇದ್ರಲ್ಲಿ ಅಂಟು ಹೇಗಪ್ಪ ಬರ್ತದೆ? ಎಲ್ಲ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೆ ನನ್ನ ಮನಸ್ಸಿನಲ್ಲಿ. ಅಂಟು ಅಂತ ಅಲ್ಲ ಪ್ರಶ್ನೆ, ಅದಕ್ಕೆ ನಾವು ಇಲ್ಲಿ ಅಂಟು ಅಂತ ಹೇಳ್ತಾರೆ. ಅಂಟಿನ ಒಂದು ಲಡ್ಡು ಮಾಡಬೇಕಾದ್ರೆ ಇದು ಬೇಕು ಅಂತ ಹೇಳ್ತಾರೆ. ಏನ್ ಹೆಸರಿದ್ದಾರೆ ಗೊತ್ತಿಲ್ಲ. ಡಿಂಕ್, ನಾರ್ತ್ ಅಲ್ಲಿ ಡಿಂಕ್ ಹೇಳ್ತಾರೆ. ಡಿಂಕ್ ಇದು ಲಡ್ಡು ಅಂತ ಮಾಡ್ತಾರೆ, ಡಿಂಕ್ ಲಡ್ಡು. ಇದು ಹುರಿದಾದ ಮೇಲೆ ಈ ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕಿದ್ರೆ ಇದು ಆಗುದಿಲ್ಲ. ನಾವು ಹೇಗೆ ಹುರಿತೇವಲ್ಲ ಹಪ್ಪಳ ಸಂಡಿಗೆಲ್ಲ ಹುರಿತೇವಲ್ಲ ಹಾಗೆ. ಒಳಗೆ ಸಹ ಇಲ್ಲ, ಅಂದ್ರೆ ಮಧ್ಯ ಮಧ್ಯದಲ್ಲಿ ಗಂಟು ಗಂಟು ಆಗಿರಬಾರ್ದು. ಸೊ ಇಲ್ಲಿ ನಮ್ಮ 3
ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ಬಂದಿದೆ. ಇದು ಎಲ್ಲ 50 ಗ್ರಾಮನ್ನು ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಹುರ್ಕೊಳ್ಳುವಂಥದ್ದಲ್ಲ. ಸಣ್ಣ ಇಟ್ಟು ಹುರ್ಕೊಳ್ಳಿ, ಅಂದ್ರೆ ಸಣ್ಣ ಇಟ್ಕೊಂಡು ಹುರ್ಕೊಳ್ಳಿ. ಅಂದ್ರೆ ಮಧ್ಯದಲ್ಲಿ ಅದೀಗ ನಾವು ಕ್ರಶ್ ಆಗ್ತದೆ, ಹೀಗಿದ್ರೆ ಅದು ಮಧ್ಯದಲ್ಲಿ ಹುರಿದಿದ್ರೆ ಅದು ಮತ್ತು ಅಂಟು ಅಂಟಾಗಿರುತ್ತೆ ಮತ್ತು ಬಾಯಿಗೆ ಸಹ ಬರುವಾಗ ಚೆನ್ನಾಗಾಗೋದಿಲ್ಲ. 4 ಚಮಚ ಹಾಕಿದ್ದು ಅಲ್ವಾ, ಅದರಲ್ಲಿ ಈಗ ಇಷ್ಟೇ ಉಳಿದಿದೆ. ಈಗ ನೆಕ್ಸ್ಟ್ ಅದು ನಾವು ನೆನೆಗೆ ಹಾಕ್ಲಿಕ್ಕೆ ಇಟ್ಟ ಮೇಥಿ ಉಂಟಲ್ಲ, ಇದು ಹುರಿಬೇಕು. ಹೌದು, ಅಲ್ವಾ, ಇದನ್ನೀಗ ಹುರಿಯುವ ಸಮಯ ಬಂದಿದೆ. ಪುನಃ ಇನ್ನು 4 ಚಮಚ ಪುನಃ 4 ಚಮಚ ಹಾಕಿದೆ ನಾನು. 3 ಆಯ್ತು, 4. ಓಕೆ, ಈಗ ಇದು ಬಿಸಿ ಆಯ್ತು. ಇದು ತೆಗೆದಿಟ್ಟು ನಾನು ಇದು ನೆನೆಸಿಟ್ಟ ಮೆಂತೆ ಮತ್ತು ಹಾಲಿನ ಮಿಶ್ರಣ. ಹಾಲಿಲ್ಲ, ಆಕ್ಚುಲಿ ಹಾಲಿಲ್ಲ, ಆದ್ರೆ ಹಾಲಿನಲ್ಲಿ ನೆನೆಸಿಟ್ಟದ್ದು. ಮೇಥಿ ಎಲ್ಲ ಇದು ಮಾಡ್ತದೆ, ಸೋಪ್ ಮಾಡಿಕೊಳ್ಳಿದ್ರೆ. ಈಗ ಎಲ್ಲವೂ ಹಿಡ್ದೆಳ್ದು ಒಳ್ಳೆ ಸೊಕ್ಕಿದೆ ಮೆಂತೆ. ಆ ಸೊಕ್ಕಿದ ಮೆಂತೆಯನ್ನ ಹಾಗೆ ತುಪ್ಪದೊಳಗೆ ಇಳಿಸ್ತಾ ಇದ್ದೇವೆ. ಓಕೆ, ಇದು ಎಷ್ಟು ಹುರಿಬೇಕು ಅಂತೇಳಿ ಹೇಳಿದ್ರೆ ಇದರಿಂದ ತುಪ್ಪ ಬಿಟ್ಟು ಕೊಡ್ತದಂತೆ, ಅಲ್ಲಿ ತನಕ ಇದನ್ನ ಹುರಿಬೇಕು. ಡಿಂಕಿದು ಇದನ್ನ ಕೈಯಲ್ಲಿ ಕ್ರಶ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ, ಸುಮಾರು ಆಯಿತು. ಆದರೆ ಕಡೆಗೆ ನಾನು ಮಿಕ್ಸಿಯಲ್ಲಿ ಹಾಕಿದೆ, ಆವಾಗ ಈ ರೀತಿಯಾಗಿ ಬಂದಿದೆ. ಆಯಿತಾ? ಸೊ ನೀವು ಕೂಡ ಇದನ್ನು ಮಿಕ್ಸಿಯಲ್ಲಿ ಹಾಕಿ, ರಗಳೆ ಇಲ್ಲ. ಸೊ ಎಲ್ಲ ಹುಡಿ ಎಲ್ಲ ರೆಡಿ ಆಗ್ತಾ ಇದೆ. ಮೇಥಿ ಆಗಿದ ಇಲ್ಲ ಅಂತ ಹೇಗೆ ಗೊತ್ತಾಗೋದು ಅಂದ್ರೆ ಸ್ವಲ್ಪ ಪರಿಮಳ ನೋಡೋದು, ಆವಾಗ ಹಸಿ ವಾಸನೆ ಬರುತ್ತೆ. ಆಮೇಲೆ ಇದಕ್ಕೆ ಅದು ಆಗಿದೆ ಅಂತ ಗೊತ್ತಾಗ್ಲಿಕ್ಕೆ ಉಂಟಲ್ಲ, ಇಷ್ಟು ಸುಂದರ ಪರಿಮಳ ಬರ್ತದೆ ಅಂದ್ರೆ ಹೀಗೆ ಕಾವಲಿಂದ ತೆಗೆದು ಮೇಥಿ ತಿನ್ನುವ ಅಂತ ಆಗುತ್ತೆ. ಅಷ್ಟು ಪರಿಮಳ ಬರ್ತದೆ. ಇದು ಇನ್ನೂ ಆಗಿಲ್ಲ, ಇದಕ್ಕೆ ಎಷ್ಟು ಅದೇ ಇನ್ನೂ ಒಂದು ಒಳ್ಳೆ ಪರಿಮಳ ಬರ್ಬೇಕು. ಈಗ ಸ್ಟಾರ್ಟ್ ಆಗಿದೆ, ಬರ್ಲಿಕ್ಕೆ ಶುರು ಆಗಿದೆ, ಒಂದೊಂದು ಸ್ವಲ್ಪ ಇನ್ನೂ ಬರುತ್ತೆ. ಈಗ ನಮ್ದು ಫೈನಲ್ ಪ್ರೊಸೆಸ್ಗೆ ಬಂದಿದೆ. ಕೆಲವರೆಲ್ಲ ಎಣಿಸುವರ ಅಂತೇಳಿ ಹೇಳಿ, ಒಬ್ಬ ಇಷ್ಟೊಂದು ದೊಡ್ಡ ರಾಮಾಯಣ ಉಂಟು, ರಗಳೆ ಉಂಟು, ಮೆಂತೆ ಲಡ್ಡು ನೀವೇ ಮಾಡಿಕೊಡಿ ಅಂತೇಳಿ ಹೇಳಿ. ಖಂಡಿತ ಟ್ರೈ ಮಾಡಿ, ದೊಡ್ಡ ಒಂದು ಪ್ರಮಾಣದಲ್ಲೇ ಮಾಡಿ, ನೀವು ತಿನ್ನಿ, ನಿಮ್ಮವರಿಗೂ ತಿನ್ನಿಸಿ. ಅದು ಮಾತ್ರ ಅಲ್ಲ, ಇವರು ಹೇಳ್ತಾ ಇದ್ರು ಮುಂಬೈಯಲ್ಲಿ ಇಂಥ ಲಡ್ಡು ಸರ್ವೇ ಸಾಮಾನ್ಯ ಅಂತ, ಎಲ್ಲರೂ ಅವರ ಮನೆಯಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಮತ್ತೆ ಮಕ್ಕಳು ಬೆಳಿಗ್ಗೆ ನಂಗೆ ಅದು ಬೇಡ ಇದು ಬೇಡ ನಾನು ಹೋಗ್ತೇನೆ, ಅಥವಾ ಬರೀ ಒಂದು ಹಾಲು ಸಾಕು ಹಾಗೆಲ್ಲ ಹೇಳುವವರಿಗೆ ಒಂದು ಮೆಂತೆ ಲಡ್ಡು ಮತ್ತೆ 1 ಗ್ಲಾಸ್ ಹಾಲನ್ನು ಕೊಟ್ಟು ಅಲ್ವಾ ಅವರು ಕುಡಿದು ಹೋಗ್ತಾರೆ. ಸೊ ಅದ್ರಲ್ಲಿ ಅಷ್ಟೊಂದು ಪೋಷಕಾಂಶಗಳಿದೆ. ಹಾಗಾಗಿ ಅವರು ಬೇರೆ ತಿನ್ನೋದಿದ್ರು ಓಕೆ, ಅಮ್ಮ ಬಿಡ್ತಾರೆ, ಹಾಗೆ ಪರವಾಗಿಲ್ಲ, ಇದನ್ನಾದ್ರೂ ತಿಂದು ಹೋಗು ಅಂತೇಳಿ ಹೇಳಿ. ಸೊ ಅಂತಹ ಒಂದು ಅದ್ಭುತವಾದಂತಹ ಪೋಷಕಾಂಶ ಭರಿತ, ನೀವು ನೋಡಿದಿರಿ, ಎಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆ ಇರುವಂಥದ್ದೇ. ಡ್ರೈ ಫ್ರೂಟ್ಸ್ ಇರ್ಬೋದು, ಅದೇ ರೀತಿ ಗೋಧಿ ಹಿಟ್ಟಿರ್ಬೋದು, ಸ್ವಲ್ಪ ಬೆಲ್ಲವನ್ನ ಕೂಡ ಹಾಕ್ತಾ ಇದ್ದೇವೆ, ಮೆಂತೆ, ಹಾಲು, ತುಪ್ಪ ಎಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬಾ ಒಂದು ಒಳ್ಳೆಯ ಪೋಷಕಾಂಶಗಳನ್ನ ಕೊಡುವಂಥದ್ದೇ. ಖಂಡಿತ ಒಮ್ಮೆ ಟ್ರೈ ಮಾಡಿ ಆಯ್ತಾ, ಒಮ್ಮೆ ಖಂಡಿತ ಟ್ರೈ ಮಾಡಬೇಕು. ನೋಡಿ, ತುಪ್ಪ ಬಿಟ್ಟು ಕೊಡ್ತಾ ಇದೆ, ನೋಡ್ಬೋದು ನೀವು. ಓಕೆ, ಬೆಲ್ಲ, ಮೆಂತೆಯನ್ನ ನೀವು ಅರ್ಧ ತಗೊಂಡ್ರೆ ಅದೇ ಒಂದು ಪಾವಿನಲ್ಲಿ ನೀವು ಬೆಲ್ಲವನ್ನ 2 ಕಪ್ಪುಗಳಷ್ಟು ತಗೊಳ್ಬೇಕು. ಅಂದರೆ 2 ಪಾವು ಬೆಲ್ಲ, ಅರ್ಧ ಪಾವು ಮೆಂತೆಗೆ. ಇದನ್ನ ಈಗ ಕಾವಲಲ್ಲಿ ಇಟ್ಕೊಂಡು ಅದನ್ನ ಮೆಲ್ಟ್ ಮಾಡುವಂಥದ್ದು ಅಲ್ವಾ. ಬೆಲ್ಲವನ್ನ 2 ಭರ್ತಿಯಲ್ಲ, 1/4 ತಗೊಂಡಿದ್ದೀರಿ ಅಲ್ವಾ. ಸ್ವಲ್ಪ ಕಮ್ಮಿ ತಗೊಂಡಿದ್ದೇನೆ. ಸ್ವೀಟ್ ಬೇಕಾದ್ರೆ ಜಾಸ್ತಿ ತಗೊಳ್ಬಹುದು. ಇಲ್ಲಿ ನೋಡಿ ಮಾರ್ರೆ, ಎಂತ ತುಪ್ಪವನ್ನ ಬಿಟ್ಟು ಕೊಡ್ತಾ ಇದೆ ಅಂತ ಹೇಳಿ. ಆಹಾ, ಘಮ್ 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 ಅನ್ನುವಂಥ ಒಂದು ಪರಿಮಳ ಬರ್ತಾ ಇದೆ. ಎಸ್. ಸೊ ಇಲ್ಲಿ ಬೆಲ್ಲ ಕೂಡ ತಾನು ಕರಗಲಿಕ್ಕೆ ತಯಾರಾಗಿ ನಿಂತಿದೆ. ಮೆಂತೆಯ ಪರಿಮಳಕ್ಕೆ
ಬೆಲ್ಲ ಕರಗಿ ನೀರಾಗ್ಲಿಕ್ಕೆ ತಯಾರಾಗಿ ನಿಂತಿದೆ. ಇದಕ್ಕೆ ಎಷ್ಟು ನೀರು ಹಾಕ್ತಾ ಇದ್ದೀರಿ? ಒಂದು ಅರ್ಧ ದೊಣ್ಣೆ ಅಲ್ವಾ? 2 ಚಮಚ ತುಪ್ಪ. ಓಕೆ. ತುಪ್ಪವನ್ನ 2 ಸ್ಪೂನ್ ಅಲ್ವಾ? ಸುಮಾರು ತೂಪ್ ಸೊಂಡಿ ತರಿಸ್ಕೊಳ್ಳ. ಎರಡೂ ಕೂಡ ಕರೆಕ್ಟ್ ಇದೆ. ಮೆಂತೆ ನೋಡಿ ಕಡೆಗೆ ಆಯ್ತು, ಹೇಗೆ ನೋಡಿ ಹುರಿದು ಯಾವ ರೀತಿ ಆಗಿದೆ ನೋಡಿ. ಅದ್ಭುತವಾದಂಥ ಘಮ್ಮ ಪರಿಮಳವನ್ನು ಬಿಟ್ಕೊಡ್ತಾ ಇದೆ. ಅದೇ ರೀತಿ ಮತ್ತೊಂದು ಸೈಡ್ ಬೆಲ್ಲ ಚೆನ್ನಾಗಿ ನೀರಿನ ಜೊತೆ ಮಿಕ್ಸ್ ಆಗಿ ನೀರು ಹಾಕಿದ್ರೆ ಸಾಕು ಅಲ್ವಾ? ಜಾಸ್ತಿ ಬೇಡ, ಖಾಲಿ ಇದು ಎಲ್ಲ ಮೆಲ್ಟ್ ಮಾಡೋದಷ್ಟೇ. ಕರೆಕ್ಟ್ ಇದೆ ಅಷ್ಟೇ. ಆಮೇಲೆ ಈಗ ಮಿಕ್ಸ್, ಅದಕ್ಕೆ ಯಾವುದೇ ಸರಿಗೆ ಪಾಕ ಈ ಪಾಕ ಎಲ್ಲ ಬೇಡ ಬರುದು ಅಲ್ವಾ? ಜಸ್ಟ್ ಒಂದು ಮೆಲ್ಟ್ ಆದ್ರೆ ಒಂದು ಆಯ್ತು. ಆಯ್ತು ನೋಡಿ, ಬೆಲ್ಲ ತಯಾರಾಗಿದೆ. ಈ ರೀತಿ ಆದ್ರೆ ಸಾಕು. ತುಪ್ಪ ಬಿಟ್ಟುಕೊಟ್ಟಿದ್ದೀನಿ ನೋಡಿ. ತುಪ್ಪ ನೋಡಿ ಇಷ್ಟು ಬಿಟ್ಟಿದೆ. ಸೊ ಅದನ್ನ ಗಾಳಿಸಿ ಹಾಕುದಲ್ಲ, ತುಪ್ಪ ಸಮೇತ ಹಾಕುದಲ್ಲ. ಅಲ್ಲ, ಬೇಕಾದ್ರೆ ಹಾಕ್ಬೋದು. ನೀವು ಹಾಕದೆ ಈಗ ಬೇಕಾದ್ರೆ ಪಕ್ಕನೆ ಲಡ್ಡು ಕಡ್ಲಿಕ್ಕೆ ಆಗೋದಿದ್ರೆ ಸ್ವಲ್ಪ ತೆಳುವ ಆದ್ರೆ ಪಕ್ಕನೆ ಕಟ್ಲಿಕ್ಕೆ ಕಷ್ಟ ಆದ್ರೆ. ಸೊ ಇದು ಮೆಂತೆಯ ಮಿಶ್ರಣ ಅಲ್ವಾ? ಒಂದು ರಾಶಿ ಕಾಣ್ತಾ ಇತ್ತು, ಈಗ ನೋಡಿ ಆಗುವಾಗೆಲ್ಲ ಹುರಿದಾಗುವಾಗ ಅಲ್ಲ ಸ್ವಲ್ಪ ಬೇಕು. ಅಷ್ಟೇ ಬಂತು. ಆದ್ರೆ ಒಂದು ಇದೆಲ್ಲ ಇದಕ್ಕೆಲ್ಲ ಸೇರ್ಲಿಕ್ಕಿದೆ, ಈಗ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಈಗ ಇದನ್ನೆಲ್ಲವನ್ನ ಮಿಕ್ಸ್ ಮಾಡುದು ಅಲ್ವಾ? ಈಗ ಮೆಂತೆ, ಖಾರೂಕ ಅಂದ್ರೆ ಡ್ರೈ, ಡಿಂಕ್, ಗೋಧಿ ಹಿಟ್ಟು, ಬಾದಾಮಿ ಪೌಡರ್, ಗೇರು ಬೀಜ ಎಲ್ಲ ಹುಡಿ ಏನೆಲ್ಲ ಮಾಡಿಟ್ಕೊಂಡಿದ್ವಾ ಚೆನ್ನಾಗಿ ಹುರಿದು ಹುಡಿ ಮಾಡಿಟ್ಕೊಂಡದ್ದು ಅದನ್ನೆಲ್ಲವನ್ನ ಈ ಮೆಂತೆಯ ಮಿಶ್ರಣಕ್ಕೆ ಆ್ಯಡ್ ಮಾಡೋದು. ಆ ಡಿಂಕ್ ಮತ್ತೆ ಆಪ್ಷನಲ್ ಅಲ್ವಾ? ಈಗ ಸಿಗದಿದ್ರೆ ಕೆಲವರು ಡಿಂಕ್ ಹಾಕಿದ್ರೆ ಒಳ್ಳೇದು, ಹಾಕದಿದ್ರು ಪರವಾಗಿಲ್ಲ. ಹೌದು, ಡಿಂಕ್ ಹಾಕಿದ್ರೆ ಒಂದು ರಪ್ಪ ಒಂದು ಲಡ್ಡು ಕಟ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಅಲ್ವಾ? ಈಗಲೇ ಲಡ್ಡು ಕಟ್ಲಿಕ್ಕೆ ಬರ್ತದೆ. ಬೆಲ್ಲ ಕೂಡ ಹಾಗೆ, ಬೆಲ್ಲ ಏನು ತುಂಬಾ ಇದು ಆಗ್ಬೇಕಾಗಿಲ್ಲ, ಜಸ್ಟ್ ಒಂದು ಕರಗಿದ್ರೆ ಸಾಕಾಗ್ತದೆ ಅಲ್ವಾ? ಕರಗಿದ್ರೆ ಸಾಕು, ನೀರು ಜಾಸ್ತಿ ಹಾಕ್ಲಿಕ್ಕಿಲ್ಲ. ಹೌದು, ಸ್ವಲ್ಪ ಈಗ ನೀವು ಹೇಳಿದ್ರಲ್ವಾ? ಎಸ್, ಎಲ್ಲ ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ್ದು. ಆಮೇಲೆ ಬೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಹೌದು, ಬೆಲ್ಲ ಆದ್ಮೇಲೆ ಕಟ್ಟೇವಲ್ಲ, ಅದು ಪಾಂಕಲ್ಲ ಆದ್ರೂ ಸಹ ಈಗ ಸ್ಮೆಲ್ ಫಸ್ಟಿಗೆ ಇದು ಮಾಡುದಲ್ವಾ? ಇದೆಲ್ಲ ಸ್ಮೆಲ್. ಈಗ ನಾನು ರೆಸಿಪಿ ಕಲಿಸಿದ್ರಿಂದ ಹಾಗೆ ಮಾಡ್ಬೇಕಂತಿಲ್ಲ, ನಮ್ಮ ಒಂದು ಟೇಸ್ಟಿಗೆ ಸರಿಯಾಗಿ ಬದಲಾವಣೆ ಮಾಡ್ಕೊಳ್ಬಹುದು. ಅಂದ್ರೆ ಈಗ ಕೆಲವರು ಮಕ್ಕಳು ಮೆತ್ತಿದ್ರೆ ಎಂತ ಮೆತ್ತಿ ಲಡ್ಡು ಅಂತ ಹೇಳ್ತಾರೆ. ಹಾಗೆ ಈಗ ಲಡ್ಡು ಕಟ್ಟಲಿಕ್ಕೆ ಆರಂಭ ಆಗಿದೆ. ಸೊ ಪ್ರಥಮ ಲಡ್ಡು ಈ ದೇವರಿಗೆ ನಾವು ನೈವೇದ್ಯಕ್ಕೆ ಇಟ್ಟ ಹಾಗೆ ನಾನಿಲ್ಲಿ ಮಾಡಿ ಕೂತಿದ್ದೆ. ಸೊ ಫಸ್ಟ್ ಲಡ್ಡು ನನ್ನ ಬಾಯಿಗೆ ಇವರು ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ, ಮೆಂತೆ ಲಡ್ಡು. ಸೊ ಸುಮಾರು 1 ಗಂಟೆಯಿಂದ ಮಾಡ್ತಾ ಇದ್ದಂಥ ಮೆತ್ತಿ ಲಡ್ಡು ರೆಡಿ ಆಗಿದೆ. ಈ ಮೇಥಿ ಲಡ್ಡುವಿನಲ್ಲಿ ಬಣ್ಣ ಇದೆಯಾ
ಇದೆ. ಈ ಮೇಥಿ ಲಡ್ಡುವಿನಲ್ಲಿ ರುಚಿ ಇದೆಯಾ? ಭರ್ಪೂರ ಇದೆ, ಅದ್ಭುತವಾಗಿದೆ, ಗೊತ್ತೇ ಆಗುದಿಲ್ಲ. ಇದು ಒಂದು ಮೆಂತೆಯಿಂದ ಮಾಡಿದ ಲಡ್ಡು ಅಂತೇಳಿ ಹೇಳಿ ತುಂಬ ರುಚಿಯಾಗಿದೆ. ನಾನು ಆ್ಯಕ್ಚುಲಿ ಅಂಗಡಿಯಿಂದ ತಗೊಳ್ತಾ ಇರ್ತೇನೆ ಮೆಂತೆ ಲಡ್ಡು, ಆದರೆ ಅದರ ಒಂದು ಟೇಸ್ಟೇ ಬೇರೆ. ಇದರದ್ದು ಅಂತೇಳಿ ಹೇಳಿದ್ರೆ ಅದರಲ್ಲಿ ಮೆಂತೆ ಜಾಸ್ತಿ ಇದಕ್ಕೆ ಹೊಡಿತದೆ, ಅಂದರೆ ಅದರಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದಿಲ್ಲ. ಬಟ್ ಇದು ಎಲ್ಲವೂ ಸಮ್ಮಿಳಿತ ಆಗಿದೆ, ಸೂಪರ್ ಟೇಸ್ಟ್ ಆಗಿದೆ. ಸೊ ಈ ಲಡ್ಡುವಿನಲ್ಲಿ ಕಲರ್ ಇದೆಯಾ? ಬಣ್ಣ ಇದೆಯಾ? ಬಣ್ಣ ಇದೆ. ಈ ಲಡ್ಡುವಿನಲ್ಲಿ ಟೇಸ್ಟ್ ಇದೆಯಾ? ಟೇಸ್ಟ್ ಇದೆ. ಈ ಲಡ್ಡುವಿನಲ್ಲಿ ಶಕ್ತಿ ಇದೆಯಾ? ಖಂಡಿತ ಇದೆ. ಸೊ 3 ಗುಣಗಳಿಂದ ಸಮ್ಮಿಳಿತವಾದಂತಹ ಮೆಂತೆ ಲಡ್ಡು ಟ್ಯಾಂಡಡಾಯ್ ತಿನ್ನಿ. ಮತ್ತು ನಿಮ್ಮ ಕಮೆಂಟನ್ನು ಖಂಡಿತವಾಗಿಯೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ರೀತಿಯಾಗಿದೆ ಅಂತೇಳಿ ಹೇಳಿ. ಮತ್ತು ಅವ್ರು ಹೇಳಿದ್ದು ಡಿಂಕ್ ಆಪ್ಷನಲ್, ಬೇಕಾದರೆ ಹಾಕ್ಬೋದು ಅಂತೇಳಿ ಹೇಳಿ. ಹಾಕಿದ್ದು ಲಡ್ಡು ಕಟ್ಲಿಕ್ಕೆ ಆಗ್ತದಲ್ಲ, ಆಗ್ತದೆ. ಆದರೆ ಡಿಂಕ್ ನಮ್ಮ ಮೂಳೆಗೆ ಒಳ್ಳೆಯದು. ಆ ಒಂದು ಹೆಲ್ತ್ ಬೆನಿಫಿಟ್ಗೆ ಹಾಕಿ, ಗಮ್ಮಿಗೋಸ್ಕರ ಅಲ್ಲ, ಅಂಟಿಗೋಸ್ಕರ ಅಲ್ಲ, ಅದು ಹೆಲ್ತ್ ಬೆನಿಫಿಟ್. ಓಕೆ, ಹೆಲ್ತ್ ಬೆನಿಫಿಟ್ಗಾಗಿ ಹಾಕಿದ. ಹಾಗಾಗಿ ಖಂಡಿತ ಹಾಕಿ, ಯಾವುದನ್ನ ಸ್ಕಿಪ್ ಮಾಡಬೇಡಿ. ಏನೇನೆಲ್ಲ ಹೇಳಿದನ್ನ ಹಾಗೆ ಹಾಕಿದ್ರೆ ಅದ್ಭುತವಾದಂತಹ ಮೆಂತೆ ಲಡ್ಡು ರೆಡಿ. ಸ್ಪೆಷಲಿ ಚಳಿಗಾಲದಲ್ಲಿ ನಮ್ದು ಬೋನಿಗೆಲ್ಲ ತಾಕತ್ ಕೊಡ್ತದೆ ಅದು ಅಂಟು. ಅಂಟು ಅಂದ್ರೆ ಡಿಂಕ್. ಅದಕ್ಕೋಸ್ಕರ ಅದು ಜಾಸ್ತಿ ಎಲ್ಲಿ ಹೋದ್ರೆ, ನೀವು ನಾರ್ತಿಗೆ ಹೋದ್ರೆ ಡಿಂಕ್ ಲಡ್ಡು ಅಂತ ಚಳಿಗಾಲಕ್ಕೆ ತಿಂತಾರೆ. ವಿದ್ಯಕ್ಕ ಲಡ್ಡು ಮಾಡ್ತಾ ಇರುವಾಗ ಒಂದು ಹೀಗೆ ಮನಸ್ಸಿನಲ್ಲಿ ಹೊಳೆದಂತ ಒಂದು ಹಾಡು ನಿಮ್ಗೆ ಹೇಳ್ತಾ ಇದ್ದೇನೆ. ನಾವು ಬಾಲ್ವಾಡಿಯಲ್ಲಿ ಕಲಿತ ಹಾಡು. ಮೆಂತೆಯಿಂದ ವಿದ್ಯಕ್ಕ ಲಡ್ಡು ಮಾಡಿದ್ಲು, ಮೆಂತೆಯಿಂದ ವಿದ್ಯಕ್ಕ ಲಡ್ಡು ಮಾಡಿದ್ಲು, ಇನ್ನು ಟೇಸ್ಟಿ ಆಗಲೆಂದು ಡ್ರೈ ಫ್ರೂಟ್ಸ್ ಹಾಕಿದ್ಲು, ಅಲ್ಲಿಂದ ಬಂದು ಸೀಮಾ ವಿಡಿಯೋ ಮಾಡಿದ್ಲು, ನೋಡಿ ಜನರೇ ನೋಡಿ ಎಂದು ಯೂಟ್ಯೂಬ್ಗೆ ಹಾಕಿದ್ಲು. ಅಷ್ಟಲ್ಲ, ಬೆಸ್ಟ್ ಆಗಿದೆ. ಸೀಮಾ ಅವರಿಗೆ ಹೇಳ್ಬೇಕಂತಿಲ್ಲ. ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ. ವಿಷಯ ಸಿಕ್ಕಿದೆ. ಗೊತ್ತುಂಟ, ನಾವು ಸಣ್ಣ ಇರುವಾಗ ಒಂದು ಹಾಡಿದ್ವು, ಒಂದು ದಿನ ಪೆದನ ಹೆಂಡಿ ಲಾಡು ಮಾಡಿದ್ಲು. ಹಾಗೆ ಈ ಲಾಡನ್ನು ನೋಡುವಾಗ ಅಲ್ಲೇ ಒಂದು ಸ್ವಲ್ಪ ಪದಗಳನ್ನು ಬದಲಾಯಿಸಿಕೊಂಡು ವಿದ್ಯಕ್ಕನ ಲಡ್ಡನ್ನ ಹೊಗಳಲಿಕ್ಕೆ ಒಂದು ಪ್ರಯತ್ನ ಪಟ್ಟೆ. ಹೊಗಳಿದಲ್ಲ, ನಿಜವಾಗಿದು ಒಳ್ಳೇದಾಗಿದೆ. ಅದೇ ರೀತಿ ನೋಡಿ, ಈಗ ಸುಮಾರು ಆಯ್ತು ನಮ್ಗೆ ಒಂದು ಫಂಕ್ಷನಿಗೂ ಕೂಡ ಹೋಗ್ಲಿಕ್ಕಿದೆ. ಒಂದು 30 ಲಡ್ಡು ಆಗ್ತದೆ. 30 ಅಲ್ಲ, ಜಾಸ್ತಿ ಆಗ್ಬೋದೇನು? ಹೌದಾ? ಒಂದು 50ರಷ್ಟು ಆಗ್ಬೋದಾ? ಒಂದು 50ರಷ್ಟು ಆಗ್ಬೋದು ಅಂತೇಳಿ ಹೇಳಿ ಕಾಣ್ತದೆ. ಸೊ ನಾನು ತಿಂತಾ ಇದ್ದೇನೆ, ಮುಗೀತು. ಹೀಗೆ ಮಾಡಿದ್ರೆ ನೀವು ಸುಮಾರು ಒಂದು 100% 40ರಿಂದ 50 ಲಡ್ಡು ಆಗ್ತದೆ. ಖಂಡಿತ ಟ್ರೈ ಮಾಡಿ. ಚಳಿಗಾಲದ ಸ್ಪೆಷಲ್ ಮಾಡಿ ನಮಗೆ ಹೇಳಿ ಆಯ್ತಾ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಬಾಯ್ ಬಾಯ್.